ನಾನು ಯಾವಾಗಲೂ ಹೇಳೋದು ಒಂದೇ ಮಾತು, ಅವ್ರ ಅಪ್ಪು ಸಿನಿಮಾ ನೋಡಿ ನಾನಿನ್ನೂ ಐ ಥಿಂಕ್ ಸ್ಕೂಲಲ್ಲಿದ್ದೆ, 10th ಇದ್ದೆ ಅನಿಸುತ್ತೆ. ಅವ್ರ ಥರ ಡ್ಯಾನ್ಸ್ ಮಾಡಬೇಕು, ಅವ್ರ ಥರ ಫೈಟ್ ಮಾಡಬೇಕು ಅಂತ ಇನ್ಸ್ಪೈರ್ ಆದದ್ದು ನಾನು. ನಮ್ಮ ಇಂಡಸ್ಟ್ರಿಯ ನಂಬರ್ 1 ಡ್ಯಾನ್ಸರ್ ಅವರೇ. ನನ್ನ ತಂಗಿ ಅವ್ರ ಫ್ಯಾನು, ನಮ್ಮಮ್ಮ ರಾಜ್ಕುಮಾರ್ ಅವ್ರ ಫ್ಯಾನು. ದಿನ ಬೆಳಗಾದರೆ ನಾವು ಏನೇ ಕೆಲಸ ಮಾಡಿದ್ರು ಅವ್ರ ಎಕ್ಸಾಂಪಲ್ ಕೊಟ್ಬಿಟ್ಟು ನಾವು ಏನೇನೋ ಅಲ್ಲ ಅನ್ನೋದನ್ನ ನೆನಪಿಸ್ತಾ ಇರ್ತಾರೆ ನಮಗೆ. ಆ್ಯಂಡ್ ಇಡೀ ಅವರ ಕುಟುಂಬ ಏನಿದೆ ನಮ್ಮ ಕುಟುಂಬ ಅಂತ ಹೇಳ್ಬೋದು. ನಾನು ಯಾವಾಗಲೂ ಹೇಳೋದು ಒಂದೇ, ಅವರು ಹಿರಿಯರೆಲ್ಲ ಬೆಳೆಸಿರೋ ಆಲದ ಮರದಲ್ಲಿ ನೆರಳು ಪಡಿತಿರೋರು ನಾವು. ಸೊ ಆ ಆಲದ ಮರ ಚೆನ್ನಾಗಿರಬೇಕು, ಆ ವಂಶ ಚೆನ್ನಾಗಿರಬೇಕು. ಇದು ಅವ್ರ ಸಕ್ಸಸ್ ಅಲ್ಲ, ನಮ್ಮೆಲ್ಲರೂ ಸಕ್ಸಸ್ಸು. ಯಾಕಂದರೆ ಕನ್ನಡ ಚಿತ್ರ ನಮ್ಮೆಲ್ಲರ ಕುಟುಂಬ. ನನ್ನ ರಾಮಾಚಾರಿ ಹಿಟ್ಟಾದಾಗ ಫೋನ್ ಮಾಡಿ ಖುಷಿಪಟ್ಟಂಥ ವ್ಯಕ್ತಿಯವರು. ಶಿವಣ್ಣ ಆಗ್ಬೋದು, ಅಪ್ಪವ್ರು ಆಗ್ಬೋದು, ಏನು ಕಲೆಕ್ಷನ್ ಎಷ್ಟು ಏನಿದು ಅಂತ ಅಷ್ಟು ಸ್ಪೋರ್ಟಿವ್ ಆಗಿ ಅಷ್ಟು ಮುಕ್ತವಾಗಿರುವಂಥ ವ್ಯಕ್ತಿಗಳವರು. ಇವತ್ತು ರಾಜ್ಕುಮಾರ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ಅವರೆಷ್ಟು ಟೆನ್ಷನ್ ಆಗಿತ್ತು, ಅದಕ್ಕಿಂತ ಜಾಸ್ತಿ ಟೆನ್ಷನ್ ನನಗಾಗಿತ್ತು. ಬಿಕಾಸ್ ಆ ಹೆಸರಿದೆ. ಜೊತೆಗೆ ನಮ್ಮ ಸಂತೋಷ್ ಆನಂದರಾಮ್, ನಮ್ಮ ಹುಡುಗ, ನನ್ನ ತಮ್ಮ ಅಂತ ಹೇಳ್ಬೋದು. ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಇಂಡಸ್ಟ್ರಿ ಕಾಲಿಟ್ಟಿದ್ದಂಥ ವ್ಯಕ್ತಿ. ಫಸ್ಟ್ ಟೈಮಲ್ಲೇ ರಾಮಾಚಾರಿ ಮಾಡಿದ್ದ. ರಾಮಾಚಾರಿ ಅಷ್ಟು ದೊಡ್ಡ ರೆಕಾರ್ಡ್ ಆಗಿತ್ತು. ಈಗ ಆ ರೆಕಾರ್ಡನ್ನು ಮತ್ತೆ ಮುರಿದಿರೋದು ರಾಜ್ಕುಮಾರ. ಅವನೇ ಮತ್ತೆ ಮುರಿದಿದ್ದಾನೆ. ಹೆಮ್ಮೆ ಅನಿಸುತ್ತೆ. ಅಪ್ಪು ಸರ್, ಒಂದೇ ನಾನು ಹೇಳೋದು, ನಿಮ್ಮ ಆ ಒಳ್ಳೆತನ, ಆ ಒಳ್ಳೆ ಅಂಶಗಳ ಸಿನಿಮಾಲ್ ಕಾಣಿಸಿರೋದ್ರಿಂದನೇ ಇಷ್ಟು ದೊಡ್ಡ ಹಿಟ್ ಆಗಿರೋದು. ಇಟ್ ಈಸ್ ನಾಟ್ ಜಸ್ಟ್ ಸ್ಕ್ರಿಪ್ಟ್ ಅಥವಾ ಈ ಸಿನಿಮಾ ಅಲ್ಲ, ಹಿಂದೆ ತಂದೆಯವರು ಮಾಡೋಗಿರುವಂಥ ಒಳ್ಳೆತನ ಪ್ಲಸ್ ಜನಗಳಲ್ಲಿ ಅದು ಬೇರೂರಿರುವಂಥ ಆ ಒಳ್ಳೆ ಅಂಶಗಳನ್ನ ಕೆದಕಿ ಸಂತೋಷ್ ತೆಗೆದಿದ್ದಾನೆ. ಇದು ಮಾನವೀಯತೆಯ ಗೆಲುವು, ಜಸ್ಟ್ ಒಂದು ಸಿನಿಮಾ ಎಂಟರ್ಟೈನ್ಮೆಂಟ್ ಅಲ್ಲ. ಕನ್ನಡಿಗರಲ್ಲಿರೋ ಆ ಮೌಲ್ಯಗಳ ಗೆಲುವು. ಇದೇ ಥರ ಸಿನಿಮಾ ಇನ್ನೂ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಅವ್ರು ಮಾಡಲಿ ಅಂತ ಹೇಳ್ತೀನಿ. ವಿಜಯ್ ಸರ್ ಬಗ್ಗೆ ಹೇಳ್ಬೇಕು ನಾನು. ಹೊಂಬಾಳೆ ಚಿತ್ರ ನನಗಂತೂ ಹೋಮ್ ಪ್ರೊಡಕ್ಷನ್ ಇದ್ದಂಗೆ. ಸೊ ಭಾಳ ಒಂದು ಒಳ್ಳೆ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಸಿಕ್ಕಿದ್ದಾರೆ. ಅದ್ಭುತವಾದ ಸಿನಿಮಾಗಳು ಕೊಡ್ತಿದ್ದಾರೆ. ಟೇಸ್ಟ್ ಇರೋವಂಥ ವ್ಯಕ್ತಿ. ಇಷ್ಟೆಲ್ಲ ಒಳ್ಳೆಯವ್ರು ಸೇರಿದ ಮೇಲೆ ಹರಿ ಸರ್ ಆಗ್ಬೋದು, ಕ್ಯಾಮ್ರಾಮ್ಯಾನ್ ಆಗ್ಬೋದು, ಇಂಥ ಒಳ್ಳೆ ಸಿನಿಮಾ ಆಗುತ್ತೆ. ಅದಕ್ಕೆ ಶೋಭೆ ತರೋಗೆ ರಾಜ್ಕುಮಾರ ಅಂತ ಹೆಸರಿದೆ. 106 ಕಾಲ ಅವರು ರಾಜ್ಕುಮಾರ್ ಆಗಿ ಇಂಡಸ್ಟ್ರಿಯಲ್ಲಿ ಬದುಕಲಿ. ವಿಜಯ್ ಸರ್ ಆ್ಯಂಡ್ ಪುನೀತ್ ಸರ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಒಳ್ಳೆಯದು.